Dear 9th standard students, welcome back to online classes. In the previous class, we discussed exercise 14.2. I think we have finished the first two problems. So today let us start the third onwards. Okay, listen. So the third problem is based on the relative humidity. Listen, the relative humidity, it is given in percentage of a certain city for a month of 30 days was as follows. ಸೊ ಒಂದು ರಿಲೇಟಿವ್ ಹ್ಯುಮಿಡಿಟಿ ಮೀನ್ಸ್ ಆರ್ದ್ರತೆ ಅಂದರೆ ತೇವಾಂಶ. ಒಂದು ಸರ್ಟೆನ್ ಸಿಟಿದು ಒಂದು ಟೋಟಲ್ ಮಂತ್ಸಲ್ಲಿ ಇರ್ತಕ್ಕಂಥ ಒಂದು ಆವ್ರೇಜ್ ಕ್ಯಾಲ್ಕುಲೇಟ್ ಮಾಡೋರೆ. ಸೊ ಪರ್ಸೆಂಟೇಜಲ್ಲಿ ಕೊಟ್ಟಿದ್ದಾರೆ. ಸೊ ಟೋಟಲ್ 30 ಡೇಸ್ ವಾಸ್ ಆ್ಯಸ್ ಫಾಲೋಸ್. 30 ಡೇಸ್ ಅಂದರೆ 30 ಡೇಟಾಸ್ ಇದಾವೆ ಇಲ್ಲಿ. ಓಕೆ, 30 ಡೇಸಲ್ಲಿ ಯಾವ್ಯಾವ ಡೇನಲ್ಲಿ ಯಾವ್ಯಾವ ರೀತಿ ಇತ್ತು ಅಂತ. ಸೊ ವಾಟ್ ವಿ ಹ್ಯಾವ್ ಟು ಡೂ? Construct a grouped frequency distribution table. Grouped frequency distribution table. So how we have done in problem number 1. So problem number 2 ನಲ್ಲಿ ಹೇಗೆ ಮಾಡಿದೋ ಅದೇ ರೀತಿ problem number 3 ಮಾಡಬೇಕು. So construct grouped frequency distribution table with class 84 to 86. ಕ್ಲಾಸ್ ಇಂಟರ್ವಲ್ನ ಅವರೇ ಕೊಟ್ಟಿದ್ದಾರೆ. ಅವ್ರು ಯಾವ ರೀತಿ ಕ್ಲಾಸ್ ಇಂಟರ್ವಲ್ ತಗೊಳ್ಳೋಕೆ ಹೇಳಿದ್ದಾರೆ ಅದೇ ರೀತಿ ತಗೋಬೇಕು. ಓಕೆ, 86 to 88 etc. Second question, which month or season do you think this data is about? ಈ ಡೇಟಾ ನೋಡಿದ್ರೆ ನಮಗೆ ಯಾವ ಮಂತ್ ಅಥವಾ ಯಾವ ಸೀಸನ್ನಲ್ಲಿ ಈ ಥರದ ಒಂದು ಡೇಟಾ ಇನ್ಫಾರ್ಮೇಷನ್ ಕಲೆಕ್ಟ್ ಆಗ್ತದೆ ಅನ್ನೋದನ್ನು ನಾವು ಹೇಳಬೇಕು. ನೆಕ್ಸ್ಟು ಥರ್ಡ್ ಕ್ವಶನ್, ವಾಟ್ ಈಸ್ ದ ರೇಂಜ್ ಆಫ್ ದಿಸ್ ಡೇಟಾ? ಸೊ ಈ ಡೇಟಾದು ರೇಂಜ್ ಏನು? ನೀವು ಆಲ್ರೆಡಿ 8th ಸ್ಟ್ಯಾಂಡರ್ಡ್ ರೇಂಜ್ ಕಲ್ತ್ಕೊಂಡಿದ್ದೀರಿ. ಸೊ ರೇಂಜ್ ಇಸ್ ಈಕ್ವಲ್ ಟು ಹೈಯೆಸ್ಟ್ ಸ್ಕೋರ್ ಮೈನಸ್ ಲೋಯೆಸ್ಟ್ ಸ್ಕೋರ್. ಓಕೆ, ಫಸ್ಟ್ ಲೆಟ್ ಅಸ್ ಕನ್ಸ್ಟ್ರಕ್ಟ್ a frequency distribution table. So the grouped frequency distribution table. Okay, listen. So first let us write whatever the data given. So the relative humidity of a certain city for a month of 30 days. That is, so problem number 3, 98.1, 98.6, 99.2, 90.3, 86.5, 95.3, 92.9, 96.3, 94.2, 95.1, then 89.2, 92.3, so 97.1, then 93.5, 92.7. ನನ್ನ ನೆಕ್ಸ್ಟ್ ಪ್ರಾಬ್ಲಮಿಂದ ಈ ಪ್ರಾಬ್ಲಮ್ ಬರೆಯಲ್ಲ, ಯಾಕಂದರೆ ಪ್ರಾಬ್ಲಮೇ ಒಂದು 5 to 6 ಮಿನಿಟ್ಸ್ ಆಗಿಬಿಡ್ತದೆ. ನಾನು ಡೈರೆಕ್ಟಾಗಿ ಬುಕ್ಸಿಂದನೇ ಮಾಡ್ತೀನಿ. ಓಕೆ, ನೆಕ್ಸ್ಟ್ 95.1, 97.2, 93.3, 95.2, 97.3, then 96.2, 92.1, 84.9, 90.2, 95.7, 98.3, 97.3, 96.1, 92.1, then finally 89. Listen once again, count 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30. So there are 30 days. Okay, that means the humidity for 30 days is given. First let us construct frequency distribution table. Frequency distribution table. So that is class interval. So okay, so here it is. Class interval means relative humidity. So that is in percentage. Okay, so here tallies. So here frequency. Now first two problems are ಮಾಡಿದ್ವಲ್ಲ ಅದೇ ರೀತಿ. So first relative humidity, here it is in the question itself, it is given 84 to 86. 84 to 86 ಈ ರೀತಿ ತಗೊಳ್ಳಿ ಅಂತ ಪ್ರಾಬ್ಲಮಲ್ಲೇ ಹೇಳಿದ್ದಾರೆ. ಓಕೆ,
ಸೊ ಕ್ಲಾಸ್ ಇಂಟರ್ವಲ್ನ 84 to 86, ದೆನ್ 86 to 88, 88 to 90, 90 to 92, next 92 to 94, 94 to 96, then 96 to 98, then 98 to 100. Okay, so listen. ಸೊ ಈ ಥರ ನಾವು ಟ್ಯಾಲಿಸ್ನ ಹಾಕೋಣ, ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ನ ಫಾರ್ಮ್ ಮಾಡೋಣ. ಓಕೆ, ಲಿಸನ್. ಸೊ ಟೋಟಲ್ 84 to 86 ಅಲ್ಲಿ ಯಾವ ರೇಂಜಲ್ಲಿದೆ ನೋಡಿ, 98.1. ಸೊ 98.1 ಎಲ್ಲಿ ಬರ್ತದೆ? ಸೊ 98.1 ಅಂದರೆ ಇಲ್ಲಿ ಬಂತು ನೋಡಿ. 96 ಇದು 98 ಅಷ್ಟೇ. ಸೊ ದಿಸ್ 98 ಇಲ್ಲಿ 98ನ ಕೌಂಟ್ ಮಾಡ್ಕೊಳ್ಳೋ ಹಾಗಿಲ್ಲ, ಗ್ರೂಪ್ ಟು ಫ್ರೀಕ್ವೆನ್ಸಿನಲ್ಲಿ ಇದು ಕೆಳಗೆ ಬರ್ತದೆ. ಸೊ 98.1 ಅಂದರೆ ನೀವು ಹ್ಯಾವ್ ಟು ಕೌಂಟ್ ಒನ್ ಟ್ಯಾಲಿ. ನೆಕ್ಸ್ಟ್ 98.6, ಸೊ 98.6 ಅಂತೂ ಸೊ ಇಲ್ಲೇನೆ. ನೆಕ್ಸ್ಟ್ 99.2 ಸೇಮ್, 99.2 ಅಂದರೆ ಇಲ್ಲೇನೆ. ದೆನ್ 90.3, ಸೊ 90.3 ಮೀನ್ಸ್ ಸೊ ಹಿಯರ್ 1. ದೆನ್ 86.5, ಸೊ 86 ಎಲ್ಲಿ ಬರ್ತದೆ ನೋಡಿ. ಸೊ 86.5 1. ನೆಕ್ಸ್ಟ್ 95.3, ಸೊ 95 ಅಂದರೆ ಇಲ್ಲಿ ಬಂತು. ದೆನ್ 92.9, 92.9 ಇಲ್ಲಿ ಬಂತು. ನೆಕ್ಸ್ಟ್ 96.3, ಸೊ 96.3 ಇಲ್ಲಿ ಬಂತು. ನೆಕ್ಸ್ಟ್ 94.2, 94.2 ಇಲ್ಲಿ ಒಂದು ಟ್ಯಾಲಿ. ನೆಕ್ಸ್ಟ್ 95.1, 95, ಸೊ 95.1 ಅಂದರೆ ಇಲ್ಲಿ ಬಂತು, ಇಲ್ಲೇ ಬಂತು 94 to 96 ಒಳಗೆ. ದೆನ್ 89.2, ಸೊ 88 ಇಲ್ಲೇ ಬಂತು. ದೆನ್ 92.3, ಸೊ 92.3. ದೆನ್ 97.1, ಸೊ 97.1. ನೆಕ್ಸ್ಟ್ 93.5, 93.5. ದೆನ್ 92.7, ಸೊ ಇಯರ್ ಆಲ್ಸೋ ಸೇಮ್. ನೆಕ್ಸ್ಟ್ 95.1, ಸೊ 95.1 ಅಂದರೆ ಇಲ್ಲಿ ಬಂತು. ದೆನ್ 97.2, ಸೊ 97.2 ಇಲ್ಲಿ ಬಂತು. ನೆಕ್ಸ್ಟ್ 93.3, ಸೊ 93.3 ಓಕೆ ಇಲ್ಲೇ ಬಂತು. ನೆಕ್ಸ್ಟ್ 95.2, 95.2. ನೆಕ್ಸ್ಟ್ 97.3, 97.3. 96.2, ಸೊ 96.2 ಇಲ್ಲೇ. 92.1, ಸೊ 92.1. ನೆಕ್ಸ್ಟ್ 84.9, 84.9 ಅಂದರೆ ಇಲ್ಲಿ ಬಂತು 84.9. ನೆಕ್ಸ್ಟ್ 90.2, ಸೊ 90.2. ದೆನ್ 95.7, 95, ಸೊ ಇಲ್ಲಿ ಬಂತು 95.7. 98.3, ಸೊ 98.3. ದೆನ್ 97.3, ಸೊ 97 ಅಂದರೆ ಇಲ್ಲಿ ಬಂತು. ನೆಕ್ಸ್ಟ್ 96.1, 96.1 ಇಲ್ಲೇ. ನೆಕ್ಸ್ಟ್ ದೆನ್ 92.1, 92 ಇಲ್ಲಿ, 92.1 ಇಲ್ಲಿ ಬಂತು. ನೆಕ್ಸ್ಟ್ 89, ಸೊ 89 ಮೀನ್ಸ್ 89 ಇಲ್ಲಿ ಬಂತು, ಸೊ ಇಲ್ಲಿ. ಓಕೆ, ಅಂಡರ್ಸ್ಟ್ಯಾಂಡ್? ಟೋಟಲಿ 30 ಟ್ಯಾಲಿಸ್ ಆರ್ ದೇರ್. ಸೊ ಇವಾಗ ಯಾವ್ಯಾವುದು ಎಷ್ಟಿದೆ ಅಂತ ನೋಡಿ. ಸೊ ಇಲ್ಲಿ 1, ದೆನ್ 2, ನೆಕ್ಸ್ಟು 92 to 94, ಟೋಟಲ್ 7, ಇಲ್ಲಿ 6, ಇಲ್ಲಿ 7, ಸೊ 4. ಓಕೆ, ಸೊ ಟೋಟಲ್ ನೋಡಿ ಕೌಂಟ್ ಮಾಡಿ 30 ಬರ್ತದೆ. 4 + 7 11, 11 + 6 17, 17 + 7 23, 25, 20. Once again, 4 + 7 11, 11 + 6 17, 17 + 7 23, 25, 27, 28, 29. ಇಲ್ಲಿ ನೋಡಿ ಒಂದ್ಸಲ. ಸೊ ಇದು 1 ಕರೆಕ್ಟು. ನೆಕ್ಸ್ಟು 2, ನೆಕ್ಸ್ಟ್ 7, 6, 7, 4. ಓಕೆ, ಸೊ ಟೋಟಲಿ 30 ಆಯಿತು. ಸೊ ಇಲ್ಲಿ 30 ಕರೆಕ್ಟಾಗಿ ಬರ್ಬೇಕು ನಮಗೆ. 30 ಬಂದಾಗ ಮಾತ್ರ ನಾವು ಟ್ಯಾಲಿಸ್ನ ಕರೆಕ್ಟಾಗಿ ಕೌಂಟ್ ಮಾಡಿದ್ದೀವಿ. ಇಲ್ಲಿ ಬಹಳ ಇಂಪಾರ್ಟೆಂಟು, ಇವೇನು ಡೇಟಾಸ್ ಕೊಟ್ಟಿದ್ದಾರಲ್ಲ, ಆ ಡೇಟಾಸ್ನ ಇಲ್ಲಿ ನಾವು ಟ್ಯಾಲಿಸ್ ಕರೆಕ್ಟಾಗಿ ಹಾಕಿದ್ವಾ ಇಲ್ವಾ ಆ ರೇಂಜಲ್ಲಿ. ಸೊ ಆ ಕ್ಲಾಸ್ ಇಂಟರ್ವಲ್ ಬಂದಿದ್ದೀವಿ ಇಲ್ವ ಅನ್ನೋದು ನೋಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಇಲ್ಲಿ ಕ್ವಶನ್ಸ್ ಮಾಡೋದೇನು ಡಿಫಿಕಲ್ಟ್ ಏನಲ್ಲ,
ಅರ್ಥ ಆಯ್ತಲ್ಲ. ಸೊ ಈ ಟೇಬಲ್ನ ಫಾರ್ಮ್ ಮಾಡಿದ್ರೆ ನಮಗೆ 75% ವರ್ಕ್ ಮುಗೀತು ಅಂತ. ಓಕೆ, ನೆಕ್ಸ್ಟ್ ಲಿಸನ್. ಬೈ ಸೀಯಿಂಗ್ ದಿಸ್ ಟೇಬಲ್, ಸೊ ವಾಟ್ ಆರ್ ದ ಕ್ವಶನ್ಸ್ ಆರ್ ಗಿವನ್ ಹಿಯರ್. ಲಿಸನ್. ಕನ್ಸ್ಟ್ರಕ್ಟ್ ಎ ಗ್ರೂಪ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ವಿಚ್ ಕ್ಲಾಸಸ್ ಆಯಿತು. ನಾವು ಟೇಬಲ್ನ ಕನ್ಸ್ಟ್ರಕ್ಟ್ ಮಾಡಾಯಿತು. ಓಕೆ, ಸೊ ಎ ಗ್ರೂಪ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಆಫ್ ಕ್ಲಾಸ್ ಸೈಜ್ 2 ಹ್ಯಾಸ್ ಟು ಬಿ ಕನ್ಸ್ಟ್ರಕ್ಟೆಡ್. ಸೊ ಲೆಟ್ ಅಸ್ ರೈಟ್ ಫಾರ್ ದ ಫಸ್ಟ್ ಕ್ವಶನ್. ಸೊ ಫಸ್ಟ್ ಕ್ವಶನ್ಗೆ ನಾವು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ನ ಬರ್ದಿದ್ವಿ. ಓಕೆ, ಅದನ್ನು ಬರೆಯೋಣ. ಸೊ ಎ ಗ್ರೂಪ್ಡ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್, ಎ ಗ್ರೂಪ್ಡ್ frequency distribution table, a frequency distribution table of class size, class size ಎಷ್ಟಿದೆ 2, class size 2 has to be constructed. So the class interval will be, ಕ್ಲಾಸ್ ಇಂಟರ್ವಲ್ ತೊಗೊಂಡಿದ್ದೀವಿ, ಅದನ್ನು ಬರೆಯೋ ನೆಸಿಟಿ ಇಲ್ಲ. ನೆಕ್ಸ್ಟ್, ಬೈ ಅಬ್ಸರ್ವಿಂಗ್ ದ ಡಾಟಾ ಗಿವನ್ ದ ರಿಕ್ವೈರ್ಡ್ ಟೇಬಲ್ ಆಯಿತು. ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್. ಸೊ ದಿಸ್ ಡಾಟಾ ಇಸ್ ಅಬೌಟ್, ಸೊ ಯಾವ ಸೀಸನ್ ತೋರಿಸ್ತದೆ. ಸೊ ದಿಸ್ ಡಾಟಾ ಈಸ್ ಅಬೌಟ್, ನಮ್ಗೆ ನೋಡಿದ ತಕ್ಷಣ ಅರ್ಥ ಆಯಿತು. ಸೊ ಹ್ಯುಮಿಡಿಟಿ ಯಾವ ಮಂತಲ್ಲಿ ನಮ್ಗೆ ಬರ್ತದೆ ಅಂದರೆ ರೈನಿ ಸೀಸನಲ್ಲಿ. ಓಕೆ, ಸೊ ರೈನಿ ಸೀಸನಲ್ಲಿ ಮಾತ್ರ ನಾವು ಹ್ಯುಮಿಡಿಟಿನ ಕಾಣ್ತೀವಿ. ಸಮ್ಮರಲ್ಲಾಗಲಿ ಅಥವಾ ವಿಂಟರ್ ಸೀಸನಲ್ಲಿ ವಿ ವೋಂಟ್ ಸಿ. ಓಕೆ, ಸೊ ದಿಸ್ ಡಾಟಾ ಇಸ್ ಅಬೌಟ್ ರೈನಿ ಸೀಸನ್. ಸೆಕೆಂಡ್ ಕ್ವಶನ್ ಇತ್ತು, ದಿಸ್ ಡಾಟಾ ಇಸ್ ಅಬೌಟ್ ರೈನಿ ಸೀಸನ್. ನೆಕ್ಸ್ಟ್ ಥರ್ಡ್ ಕ್ವಶನ್, ರೇಂಜ್. ಸೊ ನೀವು ಏತಲ್ಲೇ ಕಲ್ತಿದ್ದೀವಿ. ಸೊ ರೇಂಜ್ ಇಸ್ ಈಕ್ವಲ್ ಟು ಹೈಯೆಸ್ಟ್ ಸ್ಕೋರ್ ಮೈನಸ್ ಲೋಯೆಸ್ಟ್ ಸ್ಕೋರ್. ಸೊ ಹೈಯೆಸ್ಟ್ ಸ್ಕೋರ್ ಮೀನ್ಸ್ ಹೆಚ್ ಮೈನಸ್ ಎಲ್. ಇಲ್ಲಿ ಹೈಯೆಸ್ಟ್ ಸ್ಕೋರ್ ಎಷ್ಟು ನೋಡಿ, ಹೈಯೆಸ್ಟ್ ಸ್ಕೋರ್ ಯಾವುದಿದೆ. ಹೈಯೆಸ್ಟ್ ಸ್ಕೋರ್ ನೋಡಿ 97 ಇದೆಯಾ, 97ಗಿಂತ ಎಷ್ಟು ಯಾವುದಿದೆ ನೋಡಿ. ಸೊ ಹೈಯೆಸ್ಟ್ ಸ್ಕೋರ್ ನೋಡ್ಕೊಂಬನ್ನಿ ಹಂಗೆ ನೋಡಿ, 99.2. ಸೊ ಇದು ಹೈಯೆಸ್ಟ್ ಸ್ಕೋರ್ 99.2. ಸೊ ಮೈನಸ್ ಲೋಯೆಸ್ಟ್ ಸ್ಕೋರ್. ಸೊ ಲೋಯೆಸ್ಟ್ ಸ್ಕೋರ್ ಅಂದರೆ ಸೊ 84 ರೇಂಜಲ್ಲಿ ನೋಡಿ. ಸೊ 84 ರೇಂಜಲ್ಲಿ ಲೋಯೆಸ್ಟ್ ಸ್ಕೋರ್ಸು 84.9. ಸೊ ದಿಸ್ ಇಸ್ ದ ಲೋಯೆಸ್ಟ್ ಸ್ಕೋರ್ 84.9. ಸೊ ಲೆಟ್ ಅಸ್ ಸಬ್ಟ್ರಾಕ್ಟ್ ಫ್ರಮ್ ದಿಸ್ ಟು 12 minus 9 ಅಂದರೆ 3 ಪಾಯಿಂಟ್. ಸೊ 8 minus 4 4. ಸೊ 9 minus 8 1. ಸೊ 14.3. ಸೊ 14.3%. ಸೊ ದಿಸ್ ಇಸ್ ದ ರೇಂಜ್. ಓಕೆ, ಅಂಡರ್ಸ್ಟ್ಯಾಂಡ್. ಸೊ ಟೇಕ್ ಡೌನ್, ಬರ್ಕೊಳ್ಳಿ ನೀಟಾಗಿ. ಆಯ್ತಾ. ಸೊ ನೀಟಾಗಿ ಬರ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 4. ಪ್ರಾಬ್ಲಮ್ ನಂಬರ್ 4 ಇಷ್ಟೊಂದು ಡೀಟೇಲ್ಸ್ ಇದೆ. ಹಿಯರ್ ಇಟ್ ಈಸ್ ಗಿವನ್ ದ ಹೈಟ್ಸ್ ಆಫ್ 50 ಸ್ಟೂಡೆಂಟ್ಸ್ ಮೆಜರ್ಡ್ ಟು ದ ನಿಯರೆಸ್ಟ್ ಸೆಂಟಿಮೀಟರ್ಸ್ ಹ್ಯಾವ್ ಬೀನ್ ಫೌಂಡ್ ಟು ಬಿ ಆಸ್ ಫಾಲೋಸ್. ನೋಡಿ, ನಿಯರೆಸ್ಟ್ 50 ಸ್ಟೂಡೆಂಟ್ಸು ಹೈಟ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಮೆಜರ್ಡ್ ಇನ್ ಸೆಂಟಿಮೀಟ್ರ್. ಸೊ ಇದನ್ನೆಲ್ಲ ನಾನು ನಿಮ್ಮ ಇದರಲ್ಲಿ ಶೀಟಲ್ಲಿ ಬರೆಯಲ್ಲ ನಾನು. ಸೊ ನೀವು ಬುಕ್ಸೇ ನೋಡ್ಕೊಂಡು ನೀಟಾಗಿ ಬರ್ಕೊಳ್ಳಿ. ಓಕೆ, ಇದು ಬೇಕೆಂದ್ರೆ ಇದು ಬರೆಯೋದೇ ನನಗೊಂದು 5 to 10 minutes ಆಗೋಗ್ತದೆ. ಓಕೆ, ನಾನು ಡೈರೆಕ್ಟಾಗಿ ಬುಕ್ಸಲ್ಲೇ ನೋಡ್ಕೊಂಡು ಮಾಡ್ತೀನಿ. ಸೊ ನೀವು ಬರ್ಕೊಳ್ಳಿ, ಅರ್ಥ ಆಯ್ತಲ್ಲ. ಓಕೆ, ಸೊ ಈ ಕ್ವಶನ್ಸಲ್ಲಿ ಏನು ಮಾಡ್ಬೇಕು ನಾವು ನೋಡಿ. ಹಿಯರ್ ಇಟ್ ಈಸ್ ಗಿವನ್ 50 ಸ್ಟೂಡೆಂಟ್ಸ್ದು ಹೈಟ್ಸ್ ಕೊಟ್ಟಿದ್ದಾರೆ. ಸೊ ವಿಚ್ ಈಸ್ ರೆಪ್ರೆಸೆಂಟೆಡ್ ಇನ್ ಸೆಂಟಿಮೀಟ್ರ್. ಓಕೆ, ಹಿಯರ್ ವಾಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್. ಫಸ್ಟ್ ಒನ್, represent the data given above by a grouped frequency distribution table. ಫಸ್ಟ್ ನಾವು ಗ್ರೂಪ್ಡ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಇಲ್ಲಿ ಹೇಗೆ ಮಾಡ್ದೋ ಹಾಗೆ ಮಾಡೋಣ. ಗ್ರೂಪ್ಡ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಟೇಕಿಂಗ್ ದ ಕ್ಲಾಸ್ ಇಂಟರ್ವಲ್ಸ್ ಇಲ್ಲಿ ಕೊಟ್ಟವ್ರೆ ಅವರು 160 to 165 ಅಂದರೆ ಕ್ಲಾಸ್ ಸೈಜಸ್ 5 165 to 170 ಈ ಥರ ತಗೋಣ. ಸೊ ದಟ್ ಈಸ್ ದ ಫಸ್ಟ್ ಕ್ವಶನ್. ಸೆಕೆಂಡ್ ಕ್ವಶನ್, ವಾಟ್ ಕ್ಯಾನ್ ಯು ಕನ್ಕ್ಲೂಡ್ ಅಬೌಟ್ ದೇರ್ ಹೈಟ್ಸ್ ಫ್ರಮ್ ದ ಟೇಬಲ್. ಸೊ ಇವ್ರ ಹೈಟ್ ನೋಡಿ ನಾವು ಏನು ಕನ್ಕ್ಲೂಡ್ ಮಾಡ್ಬೋದು ಅಂದರೆ ಮ್ಯಾಕ್ಸಿಮಮ್ ಕ್ಲಾಸ್ ಇಂಟರ್ವಲ್, ಯಾವ ಕ್ಲಾಸ್ ಇಂಟರ್ವಲ್ಲಿ ಹೈಯೆಸ್ಟು ಹೈಟ್ಸ್ ಇದೆ, ಯಾವ ಕ್ಲಾಸ್ ಇಂಟರ್ವಲ್ಲಿ ಲೋಯೆಸ್ಟ್ ಹೈಟ್ಸ್ ಇದೆ ಅಂತ ನಾವು ಡಾಟಾ ನೋಡಿದ ತಕ್ಷಣ ಹೇಳ್ಬೋದು. ಸೊ ಅದಕ್ಕೆ ನಾವು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ನ ಕನ್ಸ್ಟ್ರಕ್ಟ್ ಮಾಡಿದ್ಮೇಲೆ ಈ ಕ್ವಶನ್ ನಾವು ಆನ್ಸರ್ ಮಾಡ್ಬೋದು. ಓಕೆ, ಅಂಡರ್ಸ್ಟ್ಯಾಂಡ್. ಲಿಸನ್, ಫಸ್ಟ್ ಲೆಟೆಸ್ಟ್ ಫಾರ್ಮ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್. ಸೊ ಫಸ್ಟ್
ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್. ಫಸ್ಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ನ ಹಾಕೋಣ. ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್. ಲಿಸನ್. ಸೊ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಹಾಕೋಣ. ಸೊ ಅವರೇ ಕೊಟ್ಟಿದ್ದಾರೆ. ಸೊ ನಾವು ಕ್ಲಾಸ್ ಇಂಟರ್ವಲ್ನ ಹೇಗೆ ತೊಗೋಬೇಕು ಅಂತ. ಸೊ heights given in centimeter. So here tallies. So here frequency. So heights centimeter. So ಯಾವ ಕ್ಲಾಸ್ ಇಂಟರ್ವಲ್ ಕೊಟ್ಟಿದ್ದಾರೆ. ಸೊ 160 to 165, then 165 to 170, 170 to 175, 175 to 180, 180 to 185, then so 185 to 185 ಅಷ್ಟು ಲೆಂತ್ ಇದೆ ಇಲ್ಲ ಬಿಡಿ. ಸೊ ಫೈನಲಿ ಅಂತಂದರೆ 175 ಅಷ್ಟೇ ಇದೆ. ಓಕೆ, ಲಿಸನ್. ಸೊ ಈಗ ನಾನು ಬುಕ್ಸಲ್ಲಿ ನೋಡ್ಕೊಂಡು ಹಾಕ್ತೀನಿ ನೋಡಿ. ಸೊ ಈ ರೇಂಜಲ್ಲಿ ಬರ್ತಕ್ಕಂಥದ್ದು. ಈಗ 160 to 165 ನೋಡಿ. ಸೊ ಫಸ್ಟ್ 161 ಎಲ್ಲಿ ಬರ್ತದೆ? ಇಲ್ಲೇ ಬರ್ತದೆ. ಸೊ 161 ಇಲ್ಲೇ ಬಂತು. ನೆಕ್ಸ್ಟ್ 150. ಸಾರಿ 150 ಹಾಕೇ ಇಲ್ಲಲ್ಲ ನಾವು, ಡೈರೆಕ್ಟ್ 160ಗೆ ಔಟ್ ಹೋಗ್ಬಿಟ್ಟಿದ್ವಿ. ಸೊ ಮಿನಿಮಮ್ ಅಂತಂದಲ್ಲಿ 150 ಇದೆ. ಸೊ ಇದನ್ನು 150 ಮಾಡ್ಕೊಳ್ಳೋಣ. ಸೊ 150ನೇ ಲೀಸ್ಟ್. 150 to 155, ದೆನ್ 155 to 160. ಇದು ನೋಡಿ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಣ. ದೆನ್ 160 to 165, ದೆನ್ 165 to 170. ನೋಡಿ ಬೇರೆ ನೋಡಿ. ಸೆಕೆಂಡ್ ಕ್ವಶನ್ ನೋಡಿ, ಸಾರಿ ಫೋರ್ತ್ ಕ್ವಶನ್ನು. ಫಸ್ಟ್ heights in centimeter, tallies, frequency. Okay, so heights in centimeter first 150 to 155. ಸೊ ಇಲ್ಲಿ 150ನೇ ಲೀಸ್ಟ್. ದೆನ್ 155 to 160, ದೆನ್ 160 to 165, 165 to 170, 170 to 175, 175 to 180. ಸೊ ಇದೇ ಫೈನಲ್ ಅಂತ ಅನಿಸುತ್ತೆ ನೋಡಿ. ಸೊ ಫಸ್ಟ್ ಒನ್ ಇಲ್ಲಿ ನೋಡಿ. ಸೊ ಫಸ್ಟ್ ಒನ್ನು 161. ಸೊ 161 ಈಸ್ ಇನ್. ಸೊ 161 ಅಂದರೆ ಇಲ್ಲಿ ಬಂತು. ಓಕೆ, ನೆಕ್ಸ್ಟ್ 150. ಸೊ 150 ಎಲ್ಲಿ ಬರ್ತದೆ? ಸೊ ಇಲ್ಲೇ ಬರ್ತದೆ ಫಸ್ಟ್ ಒನ್ನಲ್ಲಿ. 150 ಇಲ್ಲೇ ಬಂತು. ಓಕೆ, ನೆಕ್ಸ್ಟ್ 154. ಸೊ 154 ಅಂದರೆ ಇಲ್ಲೇ ಬಂತು. ಓಕೆ, ನೆಕ್ಸ್ಟ್ 165 ಅಂದರೆ ಎಲ್ಲಿ ಬಂತು? ಸೊ 165 ಮೀನ್ಸ್ ಇಲ್ಲಿ ಬಂತು 165. ಓಕೆ, ನೆಕ್ಸ್ಟ್ ಸೊ ನೆಕ್ಸ್ಟು 168. ಸೊ 168 ಅದು ಮೀನ್ಸ್ ಸೊ 165 ಇಲ್ಲೇ ಬಂತಲ್ಲ. ನೆಕ್ಸ್ಟ್ 168 ಇಲ್ಲೇ ಬಂತು. ನೆಕ್ಸ್ಟ್ 161. ಸೊ 161 ಈ ರೇಂಜಲ್ಲಿ. 154. ಸೊ 154 ಇಲ್ಲಿ ಬರ್ತದೆ ನೋಡಿ. 154 ಇಲ್ಲಿ ಬಂತು. ನೆಕ್ಸ್ಟ್ 162. ಸೊ 162 ಮೀನ್ಸ್ ಇಲ್ಲಿ ಬಂತು. ನೆಕ್ಸ್ಟ್ 150 ಅಂದರೆ ಇಲ್ಲೇ. 151 ಸಹ ಅಲ್ಲೇ. ಓಕೆ, ನೆಕ್ಸ್ಟ್ ಸೆಕೆಂಡ್ ರೋ ನೋಡಿ. 162 ಮೀನ್ಸ್ ಇಲ್ಲಿ ಬಂತು. 164 ಆಲ್ಸೋ ಇಲ್ಲೇ. ನೆಕ್ಸ್ಟ್ 171. ಸೊ 171 ಇಲ್ಲಿ ಬಂತು. ನೆಕ್ಸ್ಟ್ 165. ಸೊ 165 ಮೀನ್ಸ್ ಇಲ್ಲಿ. ನೆಕ್ಸ್ಟ್ 158 ಇಲ್ಲಿ ಬಂತು. ನೆಕ್ಸ್ಟ್ 154. ಸೊ 154 ಮೀನ್ಸ್ ಇಲ್ಲೇ.
ನೆಕ್ಸ್ಟ್ 156, ಸೊ 156 ಅಂದರೆ ಇಲ್ಲಿ ಬಂತು. ನೆಕ್ಸ್ಟ್ 172 ಇಲ್ಲಿ ಬಂತು. ನೆಕ್ಸ್ಟ್ 160, ಸೊ 160 ಮೀನ್ಸ್ ಇಲ್ಲಿ ಬಂತು. ನೆಕ್ಸ್ಟ್ 170, ಸೊ 170 ಮೀನ್ಸ್ ಇಲ್ಲಿ ಬಂತು. ನೆಕ್ಸ್ಟ್ ಥರ್ಡ್ ರೋ 153 ಅಂದರೆ ಇಲ್ಲೇ ಬಂತು. ನೆಕ್ಸ್ಟ್ 159 ನೋಡಿ, 159 ಎಲ್ಲಿ ಬಂತು, ಇಲ್ಲೇನೆ 159. ನೆಕ್ಸ್ಟ್ 161, ಸೊ 161 ಮೀನ್ಸ್ ಇಲ್ಲೇ ಬಂತು. ನೆಕ್ಸ್ಟ್ 170, ಸೊ 170 ಮೀನ್ಸ್ ಇಲ್ಲಿ ಈ ರೇಂಜಲ್ಲಿ, 170 ಇಲ್ಲಿ ತಗೋಬಾರ್ದು, ಈ ರೇಂಜಲ್ಲಿ. 162, ಸೊ 162. 165, ಸೊ 165. 166, ಸೊ 166 ಇಲ್ಲೇ. 168, ಸೊ 168 ಸಹ ಇಲ್ಲೇ. ನೆಕ್ಸ್ಟ್ 165 ಅಗೇನ್ ಅಲ್ಲೇ. 164, ಸೊ 164 ಮೀನ್ಸ್ ಇಲ್ಲಿ ಬರ್ತದೆ. ನೆಕ್ಸ್ಟ್ ಫೋರ್ತ್ ರೋ 154, ಸೊ 154 ಮೀನ್ಸ್ ಇಲ್ಲಿ. 152 ಸಹ ಇಲ್ಲೇ. ನೆಕ್ಸ್ಟ್ 153 ಸೇಮ್ ಇಲ್ಲೇ. 156, ಸೊ 156 ಅಂದರೆ ಇಲ್ಲಿ ಬಂತು. 158, ಸೊ 158 ಸಹ ಇಲ್ಲೇ. ನೆಕ್ಸ್ಟ್ 162, ಸೊ 162 ಇಲ್ಲಿ ಬಂತು. 160, ಸೊ 116 ಸಹ ಇಲ್ಲೇ. 161 ಸೇಮ್ ಇಲ್ಲೇ. 173, ಸೊ 173 ಮೀನ್ಸ್ ಇಲ್ಲಿ. 166, ಸೊ 166 ಮೀನ್ಸ್ ಇಲ್ಲಿ ಬಂತು. ನೆಕ್ಸ್ಟ್ ಫಿಫ್ತ್ ರೋ 161, ಸೊ 161 ಇಲ್ಲಿ. ನೆಕ್ಸ್ಟ್ 159, ಸೊ 159 ಮೀನ್ಸ್ ಹಿಯರ್. 162, ಸೊ 162 ಅಂದರೆ ಇಲ್ಲಿ ಬಂತು. 167, ಸೊ 167 ಇಲ್ಲಿ ಬಂತು. 168 ಸಹ ಇಲ್ಲೇ. 159, ಸೊ 159 ಇಲ್ಲಿ ಬಂತು. 158, ಸೊ 158 ಆಲ್ಸೋ ವಿಲ್ ಕಮ್ ಹಿಯರ್. 153 ಇಲ್ಲಿ ಬಂತು. 154, ಸೊ ಸೇಮ್ 154 ಇಲ್ಲೇ. 159, ಸೊ 159 ಅಂದರೆ ಇಲ್ಲಿ ಬಂತು. ಓಕೆ, ಸೊ ಟೋಟಲಿ ಹೌ ಮೆನಿ ಸ್ಟೂಡೆಂಟ್ಸ್ ಆರ್ ದೇರ್? ಸೊ 50 students are there. They have given heights of 50 students. So let us interpret the data. So listen. So ivaga total 5 plus 5 10, 10 plus 2 12. Okay, then 5 plus 4 9. Then 5 plus 5 10 plus 4 14. Then 5 plus 5 10. Next 5. So ಇಲ್ಲಿ 175 to 180 ಯಾರಿಲ್ಲ, 0. ಸೊ ಟೋಟಲ್ ನೋಡಿ, ಇದು 5 plus 4 9, 9 plus 9 18 plus 2 20, 2 plus 1 3, 3 plus 1 4, 4 plus 1 5. So totally 50. Okay, 50 students are there. So what we have to do? So ಇಲ್ಲಿ ನಾವೇನು ಮಾಡ್ಕೋಬೇಕು, represent the data given by a grouped frequency ಆಯಿತು. ಗ್ರೂಪ್ಡ್ ಫ್ರೀಕ್ವೆನ್ಸಿ ಟೇಬಲ್ನ ಕನ್ಸ್ಟ್ರಕ್ಟ್ ಮಾಡಿ ಆಯಿತು. ಓಕೆ, ಸೊ ಇಲ್ಲಿ ನಾವು ಸೇಮ್ ಮಾಮೂಲಿ ಬರೆಯೋಣ. ಸೊ ವಿ ಹ್ಯಾವ್ ಕನ್ಸ್ಟ್ರಕ್ಟೆಡ್ ಆಲ್ರೆಡಿ. ಸೊ ಎ ಗ್ರೂಪ್ಡ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಹ್ಯಾಸ್ ಟು ಬಿ ಕನ್ಸ್ಟ್ರಕ್ಟೆಡ್. ಫಸ್ಟ್ ಕ್ವಶನ್ಗೆ ಎ ಗ್ರೂಪ್ಡ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ has to be constructed by taking class interval of size 5. Okay, so then the second question ಏನಿದೆ, so what can you conclude about their heights from the table? ಸೊ ಈ ಹೈಟ್ಸ್ನ ಟೇಬಲಿಂದ ಹೈಟ್ಸ್ ನೋಡಿದ್ರೆ ನಮ್ಗೆ ಏನು ಒಂದು ಕನ್ಕ್ಲೂಷನ್ ಬಂತು ನೋಡಿ. ಮ್ಯಾಕ್ಸಿಮಮ್ ಹೈಟು ಯಾವ ರೇಂಜಲ್ಲಿದೆ? ಸೊ 160 to 165 ಈ ರೇಂಜಲ್ಲಿ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಹೈಟ್ ಇದೆ. ಸೊ ಮಿನಿಮಮ್ ಅಂತಂದರೆ ಯಾವುದಿದೆ? ಸೊ 5, 170 to 175 ಇದು ಮಿನಿಮಮ್. ಓಕೆ, ಸೊ ಲೆಟ್ಸ್ ಸಿ ಸೆಕೆಂಡ್ ಕ್ವಶನ್ ಏನು ಆನ್ಸರ್ ಮಾಡ್ಬೋದು ನಾವು. ಸೊ ದ ಕ್ಲಾಸ್ ಇಂಟರ್ವಲ್ 160 to 165 has maximum height, isn't it? Maximum height. And the class interval
ಸೊ ಮಿನಿಮಮ್ ಅಂದರೆ ಯಾವುದು 170 to 175 ಹ್ಯಾಸ್ minimum height, has minimum height. Okay, understand? So this is the conclusion what we have to give by observing this frequency distribution table. Okay, understand? See, ಏನಿಲ್ಲ, ಸೇಮ್ ಅಷ್ಟು ಪ್ರಾಬ್ಲಮ್ಸ್ ಸೇಮ್ ಇದೇ ರೀತಿ ಇದ್ದಾವೆ. ಸೊ ನೆಕ್ಸ್ಟು ಪ್ರಾಬ್ಲಮ್ಸ್ ನಾನು ಮಾಡಲ್ಲ, ನಾನು ಡೈರೆಕ್ಟಾಗಿ ಎಕ್ಸರ್ಸೈಸ್ 14.3 ಹೋಗ್ತೀನಿ. ಸೊ ನೀವು ರಿಮೈನಿಂಗ್ ಪ್ರಾಬ್ಲಮ್ಸ್ನ ನೀವೇ ಮಾಡ್ಕೋಬೇಕು, ಎಲ್ಲ ನಾನೇ ಮಾಡಿಸ್ಬೇಕು ಅಂತ ಅನ್ಕೋಬಾರ್ದು. ಸೊ ನೆಕ್ಸ್ಟ್ ನಾನು ಹಿಸ್ಟೋಗ್ರಾಮು, ಬಾರ್ ಚಾರ್ಟು ಅದಕ್ಕೆ ಹೋಗ್ತೀನಿ. ಓಕೆ, ಸೊ ನೆಕ್ಸ್ಟ್ ನೀವು ಇದೇ ರೀತಿ ಉಳಿದ ಪ್ರಾಬ್ಲಮ್ಸ್ನ ಮಾಡಿ. ವೀಡಿಯೋಸ್ನ ಯಾರು ಸರಿಯಾಗಿ ನೋಡ್ತಾ ಇಲ್ಲ, ಒಂದು 4-5 ಮೆಂಬರ್ಸ್ ಅಷ್ಟೇ ನೋಡ್ತಾ ಇದ್ದೀರಿ. ವೀಡಿಯೋಸ್ನ ಎಲ್ಲರೂ ನೋಡಿ, ಒಂದು 2-3 ಟೈಮ್ಸ್ ವೀಡಿಯೋ ನೋಡಿ, ಆನಂತರ ನೋಟ್ಸ್ ಬರ್ಕೊಳ್ಳಿ. ಸೊ ದಿಸ್ ಇಸ್ ದ 4th ಪ್ರಾಬ್ಲಮ್ ಆ್ಯಂಡ್ ಸೊ ದಿಸ್ ಇಸ್ ದ 3rd ಪ್ರಾಬ್ಲಮ್. ಓಕೆ, ಸೊ 4th ಪ್ರಾಬ್ಲಮ್ ಬರೋದಿಲ್ಲ. ಸೊ ಅಪ್ ಟು ಹಿಯರ್ 3rd ಪ್ರಾಬ್ಲಮ್. 4th ಪ್ರಾಬ್ಲಮ್ ಡೈರೆಕ್ಟಾಗಿ ನಾನು ಸೊಲ್ಯೂಷನ್ ಬರೆದಿದ್ದೀನಿ. ಸೊಲ್ಯೂಷನ್ ಅಂದ್ರೇನು, ಪ್ರಾಬ್ಲಮ್ ಇನ್ನೊಂದ್ಸಲ ಬರೆಯೋದಕ್ಕೆ ಟೈಮ್ ಆಗ್ತದೆ. ನೀವೇನು ಮಾಡಿ, ಸೊ ಇದನ್ನೆಲ್ಲ ನೀಟಾಗಿ ನಿಮ್ಮ ಕ್ಲಾಸ್ ವರ್ಕಿಗೆ ಇದಿಷ್ಟು ಡೇಟಾನ, ಸೊ 50 ಸ್ಟೂಡೆಂಟ್ಸ್ ಡೇಟಾ ಇದೆಯಲ್ಲ, ಇದನ್ನೆಲ್ಲ ನೀಟಾಗಿ ಬರ್ಕೊಂಡು ಇದನ್ನು ಬರ್ಕೊಳ್ಳಿ. ಓಕೆ, ಅಂಡರ್ಸ್ಟ್ಯಾಂಡ್? ಸೊ ಈ ಎಕ್ಸರ್ಸೈಸಲ್ಲಿ ಇನ್ನೂ 4-5 ಪ್ರಾಬ್ಲಮ್ಸ್ ಇವೆ, ನೀವು ಮಾಡಿ ವಾಟ್ಸಪ್ಗೆ ಹಾಕಬೇಕು. ಅರ್ಥ ಆಯ್ತಾ? ಸೊ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ 14.3 ಹೋಗ್ತೀನಿ. ಓಕೆ, ಥ್ಯಾಂಕ್ ಯು. ಟೇಕ್ ಡೌನ್.